Hey guys, welcome to RK Study Info YouTube channel. I hope all of you doing well. So ಯಾವಾಗ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಸರ್ ಅವರು ಹೂ ಇಸ್ ದ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಫ್ ಅವರ್ ಕರ್ನಾಟಕ ಸ್ಟೇಟ್ ಒಂದು ಸ್ಟೇಟ್ಮೆಂಟ್ ನ ನೀಡ್ತಾರೆ. ಏನಂತ ಹೇಳಿ, ಯೂನಿವರ್ಸಿಟಿ ಲೆವೆಲ್ ನಲ್ಲಿ ಬೋತ್ ಟೀಚಿಂಗ್ ಆಸ್ ವೆಲ್ ಆಸ್ ನಾನ್ ಟೀಚಿಂಗ್ ಸ್ಟಾಫ್ ಗಳನ್ನ 2100ಕ್ಕೂ ಹೆಚ್ಚು ಹುದ್ದೆಗಳನ್ನ ನೇಮಕಾತಿ ಮಾಡ್ತೇವೆ ಅಂತ ಹೇಳಿ, ಇನ್ಕ್ಲೂಡಿಂಗ್ ಪ್ರೊಫೆಸರ್ಸ್, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಸ್ ವೆಲ್ ಆಸ್ ಅಸೋಸಿಯೇಟ್ ಪ್ರೊಫೆಸರ್ಸ್. ಹಾಗಾದ್ರೆ ಯಾವಾಗ ಈ ಸ್ಟೇಟ್ಮೆಂಟ್ ನ ನೀಡ್ತಾರೆ, ಸೊ ಅವಾಗಿಂದ ಪರ ವಿರೋಧ, ದಟ್ ಮೀನ್ಸ್ ಪ್ರೋಸ್ ಅಂಡ್ ಕಾನ್ಸ್ ಅನೇಕ ಅಭಿಪ್ರಾಯಗಳು ವ್ಯಕ್ತವಾಗಿದ್ದಾವೆ. ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ 2100ಕ್ಕೂ ಹೆಚ್ಚು ಹುದ್ದೆಗಳನ್ನ ಏನು KE ಮೂಲಕ ತುಂಬುತ್ತೇವೆ ಅಂತೇಳಿ ಸ್ಟೇಟ್ಮೆಂಟ್ ಅನ್ನು ನೀಡಿದ್ರು. ಸೊ ಇದಕ್ಕೆ ಯಾಕೆ ಅಷ್ಟೊಂದು ವಿರೋಧ ವ್ಯಕ್ತವಾಗಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. ಸೊ ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್. ನೋಡಿ, ಇಡೀ ದೇಶದಲ್ಲಿ ಯಾವ ತರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದೆ ಆಯ್ತಾ, ಟು ಕಂಡಕ್ಟ್ ವೇರಿಯಸ್ ಎಕ್ಸಾಮ್ಸ್ ಲೈಕ್ UGC NTA ನೆಟ್ ಇರ್ಬೋದು, CSIR ನೆಟ್, ಜಾಯಿಂಟ್ CSIR ನೆಟ್ ಇರ್ಬೋದು, ಸೊ ಅದೇ ರೀತಿಯಾಗಿ UGC CET ಇರ್ಬೋದು ಆಯ್ತಾ. ಈ ರೀತಿಯ ವೇರಿಯಸ್ ಎಕ್ಸಾಮ್ಸ್ಗಳು ಇನ್ಕ್ಲೂಡಿಂಗ್ CTET, ಈ ರೀತಿಯ ವೇರಿಯಸ್ ಎಕ್ಸಾಮ್ಸ್ಗಳನ್ನ ನ್ಯಾಷನಲ್ ಲೆವೆಲ್ ಅಲ್ಲಿ ಕಂಡಕ್ಟ್ ಮಾಡುವಂತಹ ಒಂದು ದೃಷ್ಟಿಯಿಂದ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ನವರು ಏನ್ ಮಾಡಿದ್ರು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನ ಜಾರಿಗೆ ತಂದ್ರು. ಸೊ ಅದೇ ರೀತಿಯಾಗಿ KEA ಆಯ್ತಾ, ಕರ್ನಾಟಕ ಸ್ಟೇಟ್ ಲೆವೆಲ್ ಅಲ್ಲಿ KEA ಇಟ್ ವಾಸ್ ಪ್ಲೇಯಿಂಗ್ ದ ಸೇಮ್ ರೋಲ್ ಅಂತಾನೆ ಹೇಳ್ಬೋದು. ಲೈಕ್ UGC NTA ನೆಟ್ ಯಾವ ತರ ಇದೆ, ಅದೇ ರೀತಿ ವೇರಿಯಸ್ ಎಕ್ಸಾಮ್ಸ್ ಗಳನ್ನ ಲೈಕ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಎಕ್ಸಾಮ್ಸ್ ಗಳನ್ನ ನಡೆಸೋದಾಗಿರ್ಬೋದು ಆಯ್ತಾ, ಪ್ರೊಫೆಸರ್ಸ್ ಪೋಸ್ಟ್ ಗಳನ್ನ ನಡೆಸುವಂತಹ ನೇಮಕಾತಿ ನಡೆಸುವಂತಹ ಒಂದು ಜವಾಬ್ದಾರಿ ಆಗಿರಬಹುದು ಆಯ್ತಾ. ಹಾಗೇನೆ ಇಡೀ ನಮ್ಮ ದೇಶಕ್ಕೆ ಮಾದರಿಯಾಗಿರುವಂತಹ ಕರ್ನಾಟಕ CET, KCET ಅಂತ ಏನ್ ಹೇಳ್ತೀವಿ, ನಡೆಸೋದಾಗಿರ್ಬೋದು. ಈ ರೀತಿಯ ವೇರಿಯಸ್ ಎಕ್ಸಾಮ್ಸ್ ಗಳನ್ನ ನಡೆಸುವಂತಹ ಒಂದು ಟೆಸ್ಟಿಂಗ್ ಏಜೆನ್ಸಿ ಇದಾಗಿತ್ತು. ಸೊ ಇದಕ್ಕೆ 2100ಕ್ಕೂ ಹೆಚ್ಚು ಏನು ಪ್ರೊಫೆಸರ್ಸ್ ಹಾಗೇನೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಹುದ್ದೆಗಳನ್ನ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಖಾಲಿ ಇದ್ವು. ಸೊ ಅದನ್ನ ತುಂಬುವಂತಹ ಒಂದು ಜವಾಬ್ದಾರಿಯನ್ನ ಆಯ್ತಾ, IBPS ಎನ್ನುವಂತಹ ಎಕ್ಸಾಮ್ ಇದೆ ಆಯ್ತಾ, ನ್ಯಾಷನಲ್ ಲೆವೆಲ್ ಅಲ್ಲಿ IBPS ಎನ್ನುವಂತಹ ಎಕ್ಸಾಮ್ಸ್ ಇದೆ. ಸೊ ಅದಾದ್ಮೇಲೆ ಎಲ್ಲರಿಗೂ ಒಂದು ಸ್ಕೋರ್ ಕಾರ್ಡ್ ಅನ್ನು ಕೊಡಲಾಗುತ್ತೆ ಲೈಕ್ ದ ಸೇಮ್ ವೇ ಆಯ್ತಾ. ಅದೇ ರೀತಿಯಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಒಂದು ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಏನು, 2100ಕ್ಕೂ ಹೆಚ್ಚು ಹುದ್ದೆಗಳನ್ನ ಒಂದು IBPS ಮಾದರಿಯಲ್ಲಿ ನಡೆಸಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ಸ್ಕೋರ್ ಕಾರ್ಡ್ ನೀಡುವಂತಹ ಬಗ್ಗೆ. ಸೊ ಇದ್ರ ಬಗ್ಗೆ ಅನೇಕ ಪರ ಹಾಗೂ ವಿರೋಧಗಳು ವ್ಯಕ್ತವಾಗಿದ್ದಾವೆ. ಸೊ ಅದನ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಯಾವಾಗ 1242 ಪೋಸ್ಟ್ಗಳು ಏನು ಈಗ ಆಲ್ರೆಡಿ ಪ್ರಕ್ರಿಯೆಯಲ್ಲಿದೆ ಅಸಿಸ್ಟೆಂಟ್ ಪ್ರೊಫೆಸರ್ಗಳ ನೇಮಕಾತಿ. ಸೊ ಅದ್ರ ಬಗ್ಗೆ ಅನೇಕ ಒಂದು ಆರೋಪಗಳು ಕೇಳಿ ಬಂದಿದ್ದಾವೆ. ಎಕ್ಸಾಂಪಲ್ ಹೇಳೋದಾದ್ರೆ ನೋಡಿ, ನಮ್ಮ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ಸಿದ್ದರಾಮಯ್ಯ ಸರ್ ಅವರು ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಜುಲೈ 5ನೇ ತಾರೀಕಿಗೆ ಆಯ್ತಾ. ನೀವು ಇಲ್ಲಿ ನೋಡ್ತಾ ಇರಬಹುದು, ಜುಲೈ 5ಕ್ಕೆ ಒಂದು ಅಫಿಷಿಯಲ್ ಟ್ವೀಟ್ ಅನ್ನ ಮಾಡ್ತಾರೆ. ಇವ್ರು ಹೇಳ್ತಾರೆ ಆಯ್ತಾ, ಈ ಹಿಂದಿನ ಬೇರೆ ಬೇರೆ ನೇಮಕಾತಿಗಳು ಅದ್ರ ಜೊತೆಗೆ ಆಯ್ತಾ PWD ಆಗಿರ್ಬೋದು, ಈ ವೆಟನರಿ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು, FDA ಇರ್ಬೋದು ಆಯ್ತಾ, ಇನ್ಕ್ಲೂಡಿಂಗ್ ಅಸಿಸ್ಟೆಂಟ್ ಪ್ರೊಫೆಸರ್ 1242 ಪೋಸ್ಟ್ ಏನಿದೆ. ಸೊ ಅದ್ರ ಬಗ್ಗೆ ನೋಡಿ, ಪ್ರಕ್ರಿಯೆ ನ್ಯಾಯಬದ್ಧವಾಗಿ ನಡೆದಿಲ್ಲ, ಆರೋಪವಿದೆ ಆಯ್ತಾ. ಅಂಡ್ ಮುಂದುವರೆದು ಹೇಳ್ತಾ ಇದ್ದಾರೆ, ನೇಮಕಾತಿಯಲ್ಲಿ 300+ ಆಯ್ತಾ, 300 ಜನರ OMR ಶೀಟ್ ಗಳನ್ನ ತಿದ್ದಲಾಗಿದೆ ಆಯ್ತಾ. ನೋಡಿ ಎಕ್ಸೆಟ್ರಾ ಎಲ್ಲವನ್ನ ಅವರು ಟ್ವೀಟ್ ಮಾಡಿದ್ದಾರೆ. ಹಾಗಾದ್ರೆ ಆಕ್ಚುಲ್ ಆಗಿ KEAಗೆ 2100ಕ್ಕೂ ಹೆಚ್ಚು ಪೋಸ್ಟ್ ಗಳನ್ನ ಏನು KEA ಮೂಲಕ ಒಂದು ಟೆಸ್ಟಿಂಗ್ ಏಜೆನ್ಸಿ ಮಾಡಿ ತುಂಬುತ್ತೇವೆ ಅಂತ ಹೇಳಿದ್ರು ಪೋಸ್ಟ್ ಗಳನ್ನ. ಸೊ ಅದ್ರ ಬಗ್ಗೆ ಅನೇಕ ವಿರೋಧಗಳು ವ್ಯಕ್ತವಾಗಿದ್ದಾವೆ. ಎಸ್ಪೆಷಲಿ ಹೇಳೋದಾದ್ರೆ ನೋಡಿ ಆಯ್ತಾ, ಇವತ್ತೇನಾಗಿದೆ, ಹೋರಾಟಗಾರರು ದಟ್ ಮೀನ್ಸ್ ಪ್ರಾಧ್ಯಾಪಕರ ಹಾಗೇನೆ ಉಪನ್ಯಾಸಕರ ದಟ್ ಮೀನ್ಸ್ ಈ ಗೆಸ್ಟ್ ಲೆಕ್ಚರರ್ಸ್ ಗಳ ಒಂದು ಬೇಡಿಕೆ ಏನಿತ್ತು, ಅದೇ ರೀತಿಯಾಗಿ ಪ್ರಾಧ್ಯಾಪಕರ ಒಂದು ನೇಮಕಾತಿಯ ಬಗ್ಗೆ ಬೇರೆ ಬೇರೆ ಹೋರಾಟಗಾರರು ಒಗ್ಗಟ್ಟಾಗಿ ಒಂದು ಸ್ಟೇಟ್ಮೆಂಟ್ ನ ನೀಡ್ತಾರೆ. ಸೊ ಹಾಗಾದ್ರೆ ಅವರು ಏನ್ ಹೇಳಿದ್ರು, ಹೈಯರ್ ಎಜುಕೇಶನ್ ಆಫ್ ಕರ್ನಾಟಕದವರು KEAಗೆ ಒಂದ್ ವೇಳೆ 2100ಕ್ಕೂ ಹೆಚ್ಚು ಪೋಸ್ಟ್ ಗಳನ್ನ ತುಂಬುವಂತಹ ಒಂದು ಅಧಿಕಾರವನ್ನು ನೀಡಿದ್ದೇ ಆಗಿದ್ರೆ ಅಥವಾ ಜವಾಬ್ದಾರಿಯನ್ನು ನೀಡಿದ್ದೇ ಆಗಿದ್ರೆ, ಯೂನಿವರ್ಸಿಟಿಯ ಒಂದು ಅಟಾನಮಸ್ ಆಯ್ತಾ, ಯೂನಿವರ್ಸಿಟಿಯ ಒಂದು ಸ್ವಾಯತ್ತತೆ ಕಡಿಮೆ ಆಗುತ್ತೆ ಅಂತ ಹೇಳಿ ಅವರು ಹೇಳಿಕೆ ನೀಡಿದ್ರು. ಸೊ ಹಾಗಾದ್ರೆ ಆಕ್ಚುಲ್ ಆಗಿ ಅವರು ಏನೇನು, ಅಂಡ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ ಐ ವಾಂಟ್ ಟು ನೋ ಯುವರ್ ಜೆನ್ಯೂನ್ ಒಪಿನಿಯನ್. ಹಾಗಾದ್ರೆ ಈ ಒಂದು ವಿಡಿಯೋವನ್ನ ಕೊನೆವರೆಗೂ ನೋಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್. ಕರ್ನಾಟಕ ವಿಶ್ವವಿದ್ಯಾಲಯದ ಅತಿಥಿ ಉಪನ್ಯಾಸಕರ ಸಮಸ್ಯೆಯ ಬಗ್ಗೆ ಸಹಿತ ವಿರೋಧ ಪಕ್ಷದ ನಾಯಕರ ಗಮನವನ್ನು ಸೆಳೆಯೋದಕ್ಕೆ ನಾವು ಬಂದಿದ್ವಿ. ಈಗಾಗಲೇ ಏನಂತ ಹೇಳಿತ್ತಂದ್ರೆ, ಶಿಕ್ಷಣ ಸಚಿವರು ಭಾಳ ಆ್ಯಕ್ಟಿವ್ ಆಗಿ KEA ಮೂಲಕ ನಾವು ವಿಶ್ವವಿದ್ಯಾಲಯ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ. ನಮ್ಮ ಭಾಳ ಸ್ಪಷ್ಟವಾಗಿ ನಮ್ಮದು KEAಗೆ ಸಂಪೂರ್ಣವಾಗಿರ್ತಕ್ಕಂಥ ವಿರೋಧ ಆಯಿತು. ಯೂನಿವರ್ಸಿಟಿ ಅನ್ನತಕ್ಕಂಥದ್ದು ಒಂದು ಸ್ವಾಯತ್ತ ಸಂಸ್ಥೆ. ಯೂನಿವರ್ಸಿಟಿಗಳ ಸ್ವಾಯತ್ತತೆಯನ್ನು ಕಿತ್ಕೊಳ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ನಾವು KEAಗೆ
ಭಾಳ ಸ್ಪಷ್ಟವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 70% ಜನ ಅತಿಥಿ ಉಪನ್ಯಾಸಕರ ಸೇವೆಯಿಂದ ಕರ್ನಾಟಕ ವಿಶ್ವವಿದ್ಯಾಲಯ ಇವತ್ತು ರನ್ ಆಗತ್ತೆ. ಆದರೆ ಅತಿಥಿ ಉಪನ್ಯಾಸಕರಿಗೆ ಕೇವಲ ವಿಶ್ವವಿದ್ಯಾಲಯ 18,000 28,000 ವೇತನವನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ವೇತನವನ್ನು ಹೆಚ್ಚಿಸಬೇಕು. ಬೆಂಗಳೂರು ವಿಶ್ವವಿದ್ಯಾಲಯ ಮಾದರಿಯಲ್ಲಿ 50,000 ವೇತನವನ್ನು ಸಹಾಯಕ ಅತಿಥಿ ಉಪನ್ಯಾಸಕರಿಗೆ ಮತ್ತು 45,000 ಅತಿಥಿ ಉಪನ್ಯಾಸಕರಿಗೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಅದಕ್ಕಾಗಿ ವಿರೋಧ ಪಕ್ಷದ ನಾಯಕರ ಗಮನವನ್ನು ಸೆಳೆದಿದ್ದೀವಿ. ಈಗಾಗಲೇ ನಾವು 6 ದಿನಗಳ ಅನಿರ್ದಿಷ್ಟ ಹೋರಾಟವನ್ನು ಕೂಡ ಮಾಡಿದ್ದೀವಿ. ಒಟ್ಟಾರೆಯಾಗಿ ಏನು ಸಮಾಜಕ್ಕೆ ದಿಕ್ಸೂಚಿ ತೋರಿಸಬೇಕಾಗಿರ್ತಕ್ಕಂಥ ಶಿಕ್ಷಕ ಸಮುದಾಯವನ್ನು ಸರ್ಕಾರ ಮತ್ತು ವಿಶ್ವವಿದ್ಯಾಲಯ ಅಕ್ಷರಶಃ ಕಡೆಗಣಿಸ್ತಾ ಇದೆ. ಮತ್ತು ಈ KEA ನೇಮಕಾತಿ ಅಂತಕ್ಕಂಥ ಈ ಹೊಸ ನಾಟಕವನ್ನು ಇವರು ಆರಂಭ ಮಾಡಿದ್ದಾರೆ. ಸರ್ಕಾರ ತಕ್ಷಣ ವಿಶ್ವವಿದ್ಯಾಲಯದ ಸ್ವಾಯತ್ತತೆಯನ್ನು ಕಿತ್ತುಕೊಳ್ತಕ್ಕಂಥ ತನ್ನ ಪ್ರಯತ್ನದಿಂದ ಹಿಂದಕ್ಕೆ ಸರಿಬೇಕು. ಮತ್ತೇನು ಅತಿಥಿ ಉಪನ್ಯಾಸಕರ ಸೇವೆಗೆ ಅವರಿಗೆ ಭದ್ರತೆಯನ್ನು ಒದಗಿಸಬೇಕು. ವೇತನವನ್ನು ಹೆಚ್ಚಿಸೋದಕ್ಕೆ ಎಲ್ಲ ವಿಶ್ವವಿದ್ಯಾಲಯಗಳು, ಕರ್ನಾಟಕ ವಿಶ್ವವಿದ್ಯಾಲಯ ತಕ್ಷಣ ಕ್ರಮ ಕೈಗೊಳ್ಳಬೇಕು ಮತ್ತು ಉಳಿದ ವಿಶ್ವವಿದ್ಯಾಲಯಗಳು ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥ ಬೇಡಿಕೆ ನಮ್ಮದಾಗಿದೆ. ಇದಕ್ಕೂ ಒಂದು ಪಕ್ಷ ಸರ್ಕಾರ ಕ್ರಮ ಕೈಗೊಳ್ಳೋದು ಮತ್ತು ಅನುದಾನವನ್ನು ವಿಶ್ವವಿದ್ಯಾಲಯಗಳಿಗೆ ಸಕಾಲಕ್ಕೆ ಅನುದಾನವನ್ನು ಸರ್ಕಾರ ಕೊಡದೇ ಇದ್ದಲ್ಲಿ ಸರ್ಕಾರಕ್ಕೆ ಶಿಕ್ಷಣದ ಬಗ್ಗೆ, ಶಿಕ್ಷಕರ ಬಗ್ಗೆ ಯಾವುದೇ ರೀತಿ ಕಾಳಜಿ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗುತ್ತೆ. ಅದಕ್ಕಾಗಿ ಆ ನಡೆ ಮುಂದುವರೆದ್ರೆ, ವಿಶ್ವವಿದ್ಯಾಲಯ ಮತ್ತು ಸರ್ಕಾರದ ಇದೇ ಧೋರಣೆ ಮುಂದುವರೆದ್ರೆ ಶಿಕ್ಷಕರ ತೀವ್ರತರವಾದ ಪ್ರತಿಭಟನೆಯನ್ನು ಎದುರಿಸಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ನಾವು ಕೊಡ್ತಾ ಇದ್ದೀವಿ. ಧನ್ಯವಾದ.